ಹನುಮಂತ ಇದ್ದಾನೆ ಪಾಪ, ಅವನು ಒಳ್ಳೆತನ ಇದೆ, ಮುಗ್ಧ ಅವನು. ಇದ್ರಲ್ಲೂ ಸರ್ ಬಿಗ್ ಬಾಸ್ ನೋಡಿರಾ? ಬಿಗ್ ಬಾಸ್ ನೋಡ್ತಾ ಇದೀವಿ. ಅದರಿಂದ ಬಹಳ ವರ್ಸ್ಟ್ ಇದೆ ಈ ಸರಿ ಬಿಗ್ ಬಾಸ್. ಅದನ್ನ ಬ್ಯಾನ್ ಮಾಡೋದು ಒಳ್ಳೇದು. ಯಾಕೆ ಸರ್? ಯಾಕೆ? ಅಲ್ಲಿ ಇವಾಗಿನ ಬರೇ ಕಂಟೆಸ್ಟ್ಗಳಲ್ಲಿ ಯಾರು ಸರಿ ಇಲ್ಲ. ಒಬ್ರಿಗೊಬ್ರು ಕಿತ್ತಾಟ, ಕಚ್ಚಾಟ, ಬಾಯಿ ಏನ್ ಬರುತ್ತೆ ಅದು ಮಾತಾಡ್ತಾ ಇರ್ತಾರೆ. ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ, ಆಮೇಲೆ ಇದು ಇಲ್ಲ, ಡಿಸಿಪ್ಲಿನ್ ಇಲ್ಲ. ಈ ತರ ಎಲ್ಲ ಆಗ್ತಾ ಇದೆ. ಈ ತರದಿಂದ ಮನೇಲಿ ಲೇಡೀಸ್ 9 ಗಂಟೆಗೆ ಹಾಕೊಂಡ್ಬಿಟ್ರೆ 11 ಗಂಟೆವರೆಗೂ ನೋಡ್ತಾ ಕೂತಿರ್ತಾರೆ. ಫಾರ್ ಎಕ್ಸಾಂಪಲ್ ನಮ್ಮನೇಲೆ 9 ಗಂಟೆಗೆ ಹಾಕೊಂಡ್ಬಿಟ್ರೆ ಒಂದ್ ನ್ಯೂಸ್ ನೋಡಕ್ ಬಿಡಲ್ಲ, ಏನು ಬಿಡಲ್ಲ. ಅದನ್ನೇ ನೋಡ್ತಾ ಕೂತಿರ್ತಾರೆ. ಈ ತರ ಮಾಡಿ ಹೆಂಗಸುಗಳೆಲ್ಲ ಹಾಳಾಗ್ತಾ ಇದಾರೆ, ಮಕ್ಕಳ ಹಾಳಾಗ್ತಾ ಇದಾರೆ. ಅಲ್ಲ, ಅದರಿಂದ ನೋಡಿ ಕಲಿಯೋದು ಇದೆ ಅಂತಾರಲ್ಲ. ಖಂಡಿತ ಇಲ್ಲ. ಈ ಸೀರಿಯಲ್ಗಳು, ಬಿಗ್ ಬಾಸ್ಗಳು ಹಾಕ್ಬಿಟ್ಟು ಸಂಸಾರಗಳು ಹಾಳಾಗ್ತಾ ಇದೆಯಾ ಹೊರ್ತು ಬೇರೆನೂ ಆಗ್ತಾ ಇಲ್ಲ. ತಿಳ್ಕೊಳ್ಳೋದೇನು ಇಲ್ಲ ಅಂದ್ರೆ ತಿಳ್ಕೊಳ್ಳೋದು ಏನು ಇಲ್ಲ. ಜೀವನ ಅನ್ನೋದು ಅವ್ರು ತಿಳ್ಕೊಬೇಕು. ಜೀವನದಲ್ಲಿ ಕಲಿಬೇಕಾದ ಪಾಠ ಬೇಕಾದಷ್ಟಿದೆ. ಅದು ಮಾಡ್ಬೇಕು ಅವನ. ಇದೆಲ್ಲ ಹಾಕಿ ಜನಗಳನ್ನ ಹಾಳು ಮಾಡ್ತಾ ಇದ್ದಾರೆ ಅಷ್ಟೇ. ಈ ಎಪಿಸೋಡ್ ಅಂತೂ ಈಗ ಬಹಳ ವರ್ಸ್ಟ್ ಆಗಿದೆ. ಬೆಟರ್ ಟು ಬ್ಯಾನ್ ದಿಸ್ ಬಿಗ್ ಬಾಸ್. ಅಲ್ಲ, ಈಗ ಎಲ್ಲ ತಿಳ್ಕೊಂಡಿರ್ತಕ್ಕಂಥ ಚೈತ್ರ ಕುಂದಾಪುರ ಅವ್ರ ಒಳಗಡೆ ಇದಾರಲ್ಲ. ಯಾರು? ಚೈತ್ರ ಕುಂದಾಪುರ ಹೇಳ್ಬೋದು. ಅವಳು ಎಂತಳು ಅಂತ ನನಗೆ ಗೊತ್ತು. ಯಾಕಂದ್ರೆ ಅವಳದು ಬಹಳ ಕಾಂಟ್ರವರ್ಸಿ ಇದೆ. ಮೊದ್ಲೆಲ್ಲ ಏನ್ ಮಾಡಿದ್ರು ಅವಳು ಚೈತ್ರ ಕುಂದಾಪುರ? ಅದೇ ಅದು ಏನದು ಕೋಟಿಗಟ್ಲೆ ಸಂಪಾದನೆ ಮಾಡ್ಕೊಂಡಿದ್ದಾಳೆ. ಅಲ್ಲ, MLA ಹಿಂದುತ್ವ ಅನ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಂಡು ಎಲ್ಲ ದುಡ್ಡು ಮಾಡಕ್ಕೋಸ್ಕರನೇ ಬರ್ತಾರೆ. ಅವಿನ ಬೇರೆ ಏನಕ್ಕೂ ಬರಲ್ಲ. ಇಲ್ಲಿ ಸಂಸಾರ ಹಾಳಾಗ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಹಂಗ ಆಗ್ತಾ ಇದೆ. ಅಲ್ಲ, ಈಗ ಬಿಗ್ ಬಾಸ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದಾರೆ ಅಂತ ಅನ್ಸುತ್ತೆ. ಸರ್, ಆಡಿದ್ರೆ ಪ್ರಯೋಜನ ಇಲ್ಲ. ಅಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ, ಏನಿಲ್ಲ. ಅವ್ರ ಬಾಯಿಗೆ ಹೆಂಗ್ ಬರುತ್ತೆ, ಹೋಗಲಿ ಬಾರಲು ಬರೀ ಇದೇ ಕೆಲಸ ಆಗಿದೆ ಅವ್ರದ್ದು. ಅದನ್ನ ಈಗ ಹೆಂಗಸುಗಳು ಅದನ್ನು ಮಕ್ಕಳು ಹೆಂಗಸುಗಳೆಲ್ಲ ಕಲ್ತ್ಕೊಂಡು ಮನೇಲೂ ಅದೇ ರೀತಿ ನಡೀತಾ ಇದೆ. ಫಾರ್ ಎಕ್ಸಾಂಪಲ್ ನಮ್ಮ ಮನೇಲೆ 9 ಗಂಟೆಗೆ ಹಾಕೊಂಡ್ಬಿಟ್ರೆ 11 ಗಂಟೆವರೆಗೂ ಬಿಡೋದಿಲ್ಲ. ಟಿವಿ ಮುಂದೆ ಕೂತ್ಕೊಂಡ್ಬಿಡ್ತಾರೆ, ಅಡಿಗೆ ಮಾಡಲ್ಲ. ಅದ್ ಮುಗಿಯೋ ತನಕ ಏನು ಮಾಡಲ್ಲ. 1 ಗಂಟೆವರೆಗೂ ಏನು ಇಲ್ಲ. ಈ ತರ ಆಗಿ ಅದ್ಗಟ್ಟೆ ಹೋಗ್ಬಿಟ್ಟಿದೆ. ಇನ್ ಮಂಜಣ್ಣ ಅಂತ ಇದಾರೆ ಬಿಗ್ ಬಾಸ್ ಅಲ್ಲಿ. ಅದೇ ಗೊತ್ತು. ಅವ್ರ ಬಗ್ಗೆ ಹೇಳಿಲ್ವಾ? ಬಿಗ್ ಬಾಸ್ ಇಸ್ ಬರೀ ಓಪ್ಲೆಸ್. ಬೆಟರ್ ಟು ಬ್ಯಾನ್ ದಟ್ ಎಪಿಸೋಡ್. ಅಲ್ಲ, ಮಂಜಣ್ಣನ ಬಗ್ಗೆ ಅಯ್ಯೋ, ಎಲ್ಲ ಅಷ್ಟೇನೆ ಹೇಳ್ತಾ ಇಲ್ವಾ? ಎಲ್ಲ ವರ್ಷೇನೆ. ಅಲ್ಲ, ಅವನು ರಾಜ ಆಗಿದ್ರು ಇತ್ತೀಚೆಗೆ. ಮಂಜಣ್ಣ ರಾಜ ಆಗಿದ್ರು. ಅವ್ರು ರಾಜ ಹಾಕಿರೋದೇನಂದ್ರೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ರಾಜ ಆಗಿ ಮಾಡಿದಾರೆ. ನೀನ್ ಹಂಗ್ ಮಾಡು, ನೀನ್ ಹಿಂಗ್ ಮಾಡು, ನೀನು ಬಸ್ಕಿ ಹೊಡಿ, ಅದೋಡಿ ಇದೋಡಿ ಅನ್ಕೊಂಡು ಇದ್ ಮಾಡ್ತಾರ ಅಷ್ಟೇ. ಅಲ್ಲ, ಆಮೇಲೆ ಅದೇ ಮಂಜಣ್ಣ ಇವರು ರಜತ್ ಅಂದ್ಬಿಟ್ಟು ಬಂದವರು ಒಬ್ರು. ರಜತ್ ಅವ್ರಿಗೆ ತಲೆ ಎಲ್ಲ ಬೋಳ್ಸಿದ್ರು. ಏನದು ದ್ವೇಷಕ್ಕ ಏನ್ ಹಂಗ್ ಮಾಡ್ತಾರೆ? ಅದೆಲ್ಲ ಅಲ್ಲಿ ದ್ವೇಷಕ್ಕೋಸ್ಕರ ಮಾಡ್ತಿರ್ತಾರೆ ಅಷ್ಟೇನೆ. ಈಗ ನಾನೇ ಗೆಲ್ಬೇಕು, ನಾನೇ ಮಾಡ್ಬೇಕು ಅನ್ನೋದೊಂದು ಇದು ಇರುತ್ತೆ. ಈಗೋ ಪ್ರಾಬ್ಲಮ್. ಅವೆಲ್ಲ ಇದ್ದೇ ಇರ್ತವೆ ಎಲ್ಲಾದ್ರಲ್ಲೂ ಅಷ್ಟೇನೆ. ಆಮೇಲೆ ಇನ್ನೊಬ್ರಣ ಗೋಲ್ಡ್ ಸುರೇಶ್ ಅಂದ್ಬಿಟ್ಟು 2 ಕೋಟಿ ಗೋಲ್ಡ್. ಅದು ಒರಿಜಿನಲ್ ಡೂಪ್ಲಿಕೇಟ್ ಗೊತ್ತಿಲ್ಲ. ಆಂಟಿಕ್ ಜ್ಯುವೆಲರಿನೋ ಇಲ್ಲ ಯಾವ್ದೋ ಗೊತ್ತಿಲ್ಲ. ಯಾಕೆ ನಾವು ನೋಡ್ದವ್ರಿಲ್ಲ ಅಲ್ವಾ? ಹಂಗೆ. ಅಲ್ಲ, ಈಗ ಎಲ್ರು ಜನಗಳು ಏನ್ ಹೇಳೋದು ಅಂದ್ರೆ, ಅಲ್ಲ 50 ಲಕ್ಷ ಗೆಲ್ಲುಕ್ಕೆ 2 ಕೋಟಿ ಗೋಲ್ಡ್ ಹಾಕೊಂಡವ್ರೆ, ಅವ್ರಿಗೆ ಬೇಕಾಗಿತ್ತ ಅದು ಅಂತ ಕೇಳ್ತಾರೆ ಎಲ್ರು. ಬೇಕಿತ್ತು ಅಂತಂದ್ರೆ ಅವ್ರು ಸಂಪಾದನೆ ಮಾಡಿದ್ರೆ, ಅವ್ರ ಅಪ್ಪ ಸಂಪಾದನೆ ಮಾಡಿದ್ರೆ, ಅವ್ರ ತಾತ ಸಂಪಾದನೆ ಮಾಡಿದ್ರೆ ಗೊತ್ತಿಲ್ಲ. ಹಾಕೊಂಡು ಮಜಾ ಮಾಡ್ತಾರೆ ಅಷ್ಟೇ. ತೋರ್ಸ್ಕೊಳಕೋಸ್ಕರ ಬಂದಾರೆ. ಕೋಟಿಗಟ್ಲೆ. ಅವಾಗ ಒಂದ್ಸರಿ ಬಂದ್ರು ಉಗ್ರು. ಹೌದು, ಹುಲಿ ಉಗ್ರು ಹಾಕೊಂಡ್ ಬಂದಿದ್ರು. ಎಲ್ಲ ಮಾಡಿದ್ರು. ವರ್ತೂರ್ ಸಂತೋಷ್ ಪ್ರತಿಯೊಬ್ರು ಹಾಕೊಂಡಿದ್ರು, ಇಲ್ಲ ಅಂತಲ್ಲ. ಹಂಗೆ ಏನ್ ಮಾಡಕ್ಕಾಗಲ್ಲ. ಈ ಸಾರಿ ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ಬೇಕು ಅನ್ಸುತ್ತೆ ನೀವು ನೋಡಿ? ಅದು ನಾವು ಹೇಳಕ್ಕಾಗಲ್ಲ. ಯಾರಾದ್ರೂ ಗೆದ್ಕೊಂಡೋದ್ರೆ ನಮಗ್ ಕೊಡ್ತಾರ, ಅವ್ರ ಮನೆಗೆ ಅವ್ರು ತಗೊಂಡ್ ಹೋಗ್ತಾರೆ. ಸರ್ ಹೇಳಿ, ಇವಾಗ ಇತ್ತೀಚೆಗೆ ಬಿಗ್ ಬಾಸ್ ನೋಡ್ತಾ ಇದ್ರಿ ನೀವು? ನಾವು ಬಿಗ್ ಬಾಸ್ ನೋಡೋ ಇಂಟ್ರೆಸ್ಟ್ ಇಲ್ಲ. ಈ ಎಪಿಸೋಡ್ ನಾವು ನೋಡ್ತಾ ಇಲ್ಲ. ಯಾಕೆ ಸರ್? ಲೈಕ್ ಇಲ್ಲ ಅಂತ ಏನು ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ ನೋಡಕ್ಕೆ. ಮೊದ್ಲು ನೋಡಕ್ ಕುತ್ಕೊಂಡು ಸ್ಟ್ಯಾಂಡರ್ಡ್ ಜನ ಇಲ್ಲ.
ಅಲ್ಲ ಎಲ್ಲ ಇದಾರಲ್ಲ, ಚೈತ್ರ ಕುಂದಾಪುರ್ ಇದಾರೆ. ಇಲ್ಲ, ಈಗ ಅಯ್ಯಪ್ಪನ ಹೆಸರು ಕೇಳಿದ್ರೆ ನಮ್ಗೆ ಮಾಡಿರೋ ಸ್ಕ್ಯಾಂಡಲ್ಗೆ ಏನಿದೆ ಅದು ಏನ್ ನೋಡ್ಬೇಕು ಅನಿಸ್ತದೆ. ಒಳ್ಳೆಯವರು ಅವರೆಲ್ಲ ಹೇಳಿ. ಹೋರಾಟಗಳೆಲ್ಲ ಮಾಡಿದಾರೆ. ನೋ 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 ಹೋರಾಟ ಇರ್ಬೋದು, ಕೊನೆಗೆ ಏನೇ ಮಾಡಿದ್ರು ಎಪಿಸೋಡ್ ಸಿಗಾಕೊಂಡ್ರಲ್ರಿ. 5 ಕೋಟಿ ಹಗರಣದಲ್ಲಿ ಯಾಕೆ ಬೇಕಾಗಿತ್ತು? ಇಂಥವ್ರನ್ನೆಲ್ಲ ತಂದು ಬಿಟ್ಕೋತಾರೆ. ಹನುಮಂತ ಇದ್ದಾನೆ ಪಾಪ, ಅವನು ಒಳ್ಳೆತನ ಇದೆ, ಮುಗ್ಧ. ಅವನು ಇದ್ರಲ್ಲೂ ಒಳ್ಳೆ ಯಾವ್ದು ಸರಿಗಮಪ್ಪದಲ್ಲಿ ತನ್ನ ಅದೇ ಆದ ಇದನ್ನು ತೋರಿಸಿದ್ದಾನೆ, ಚಾಪು ಮೂಡಿಸಿದ್ದಾನೆ. ಈಗ ಹೀರೋಗಿ ಇನ್ನೇನು ಮತ್ತೆ ಸ್ವಲ್ಪ ಇದಿರ್ಬೇಕು, ಹಿಂದೆ ಇದ್ದಾರಲ್ಲ ಸ್ವಲ್ಪ ಅಂತವ್ರನ್ನ ಇರ್ಬೇಕು. ಸುಮ್ನೆ ಯಾರೋ ಏನೋ ಕೆಲಸ ಯಾವ್ದೋ ಫೀಲ್ಡ್ ಅಲ್ಲಿ ಫೈನಾನ್ಸ್ ಮಾಡೋಣ ನೋಡಿದ್ರ ಇವ್ರು ಎಂತವ್ರು ಕಳಿಸಿದ್ರು, ಸುದೀಪ್ ಎಂತೆಂತವ್ರು ಕಳಿಸಿದ್ರು. ಒಳ್ಳೆ ಸಂಸ್ಕಾರ ಇರ್ಬೇಕು, ಜನ ನೋಡುವಂತ ಇರ್ಬೇಕು. ಅಲ್ಲ ಈಗ ಹನುಮಂತರ ಬಗ್ಗೆ ತುಂಬಾ ಜನ ಕಂಪ್ಲೇಂಟ್ ಹೇಳ್ತಾರೆ ಒಳಗಡೆ, ಅವನು ಒಬ್ನೇ ಇರ್ತಾನೆ. ನೋಡಿಲ್ಲ ಸರ್ ನನಗೆ ಅದ್ ಬಗ್ಗೆ, ಅವನೇನೋ ಮಾತಾಡ್ಬೋದು, ನಾನು ನೋಡುದಿಲ್ಲ. ಇದು ಮತ್ತೆ ಸರ್ ಕನ್ನಡ ಕೂಡ ಜಾಸ್ತಿ ಬಳಸಲ್ಲ ಒಂದೊಂದ್ ಟೈಮ್, ಇಂಗ್ಲಿಷ್ ನಾರ್ತ್ ಕರ್ನಾಟಕದಲ್ಲಿ ಅವ್ರದ್ದು ಭಾಷೆಯಲ್ಲಿ ಮಾತಾಡ್ತಾರೆ. ಅಲ್ಲ ಅವರಲ್ಲ, ಜನರಲ್ ಆಗಿ ಎಲ್ಲಾರನು ಹೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ಕನ್ನಡ ಕಡಿಮೆ ಮಾತಾಡ್ತಾರೆ, ಇಂಗ್ಲಿಷ್ ಜಾಸ್ತಿ ಬಳಸ್ತಾರೆ. ಮುಂಚೆ ಎಲ್ಲ ನೋಡಿರ್ಬೇಕು. ಆಮೇಲೆ ಇಂಗ್ಲಿಷ್ ಬಳಸಿ ಇಮಿಡಿಯೇಟ್ಲಿ ಶಿಕ್ಷೆ ಕೊಡ್ತಾ ಇದ್ರು ಬಿಗ್ ಬಾಸ್. ಬಟ್ ಈ ಸಲ ಆತರ ಆಗ್ತಾ ಇಲ್ಲ. ಅದೇನ್ ನಮ್ಗೆ ಅದು ನಾನು ಗಮನಿಸ್ತಾನೆ ಇಲ್ವಲ್ಲ ಸರ್. ಅದ ಇರ್ಬೋದು, ನಾನು ಗಮನಿಸ್ತಾ ಇಲ್ಲ. ನಾವು ಕೊನೆಯಲ್ಲಿ ಏನಾರ ಯಾವಾಗ ಮನೆಯವ್ರು ನೋಡ್ತಾ ಇದ್ದಾಗ ಸ್ವಲ್ಪ ನೋಡ್ತೀವಿ, ನಮ್ಗೆ ಇಂಟ್ರೆಸ್ಟ್. ಈ ವೇದಲ್ಲಿ ನಮ್ಗೆ ಏನ್ ಇರ್ತದೆ. ಸರಿ ಯಜಮಾನ್, ನಿಮಗೆ